ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗೋಧಿ ಹಿಟ್ಟನ್ನು ಬಳಸಿ ಚಿಕನ್ ಮೊಮೋಸ್ ಹೇಗೆ ಮಾಡೋದು ಮನೇಲಿ ಅಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆವಾಗಲೇ ನಿಮಗೆ ಡೀಟೇಲ್ ವಿಡಿಯೋ ಸಿಗೋದು. ಮತ್ತು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತ ಮಧ್ಯದಲ್ಲಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಒಂದು ಚಿಕನ್ ಮೊಮೋಸ್ ನಾವು ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಹೆಲ್ತಿ ಕೂಡ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಕೋಸು ಇಟ್ಕೊಂಡಿದ್ದೀನಿ, ಎಲೆಕೋಸು, ಈರುಳ್ಳಿ, ಆಮೇಲೆ ಕ್ಯಾರೆಟು, ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1/4 kg ಆದಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ಮೇನ್ ಇಂಗ್ರೀಡಿಯೆಂಟ್ಸ್. ಈಗ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಚಿಕನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಈ ಥರ ಒಂಥರ ಕೈಮತ್ ಥರ ನಾವು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇದು ಒಂದು ಕಡೆ ಇರಲಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಯೂಸ್ ಮಾಡ್ಕೊಬೋದು. ಪ್ಯಾನ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಪ್ಯಾನ್ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕ್ಬಾರ್ದು, ಜಸ್ಟ್ ಇದು ಬಾಡೋಕ್ಕೋಸ್ಕರ, ಇದು ನೀರಿನ ಅಂಶ ಎಲ್ಲ ಹಿಂಗೋಕ್ಕೋಸ್ಕರ ಒಂದೇ 1 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಏನೇನು ವಸ್ತುಗಳನ್ನ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂಚೂರು ಬಾಡಿಸ್ಕೋಬೇಕು. ಎಣ್ಣೆ ಹಾಕಿ ಬಾಡಿಸಿದ್ರೆ ಒಂಚೂರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ನಿಮಗೇನಂದರೆ ಆ ನೀರಿನ ಅಂಶ ಫುಲ್ ಹಿಂಗಬೇಕು, ಆವಾಗಲೇ ಚೆನ್ನಾಗಿರೋದು. ಇವಾಗ ನೋಡಿ, ಈರುಳ್ಳಿ, ಎಲೆಕೋಸು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಮಕ್ಕಳಿದ್ದಾರೆ ತಿಂತಾರೆ, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಬೋದು. ಇವಿಷ್ಟನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಇದನ್ನು ಸಹ ಬಾಡಿಸ್ಕೊಬೇಕು. ಕೆಲವರು ಮೋಮೋಸ್ಗೆ ಅಚ್ಕಾರದ ಪುಡಿ ಎಲ್ಲ ಹಾಕಲ್ಲ, ಪ್ಲೇನಾಗಿ ಮಾಡ್ತಾರೆ, ಅದೇನೋ ಅಷ್ಟು ಟೇಸ್ಟ್ ಕೊಡಲ್ಲ. ಈ ಥರ ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕಿದರೆ ನಮ್ಮ ಸ್ಟೈಲ್ನಲ್ಲಿ ಕೊಂಚ ಸ್ಪೈಸಿಯಾಗಿರುತ್ತೆ. ರುಬ್ಬಿಟ್ಟು ನಮ್ಮ ಚಿಕನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪನೂ ನೀರು ಹಾಕಬಾರ್ದು. ಈ ತರಕಾರಿಗಳು ಹಾಕಿದ್ದೀವಲ್ಲ ಅದರಲ್ಲಿರೋ ನೀರು ಮತ್ತು ಚಿಕನಲ್ಲಿರೋ ನೀರೆಲ್ಲ ಹಿಂಗಬೇಕು, ಅದಕ್ಕೋಸ್ಕರ ಇದನ್ನು ಬಾಡಿಸ್ಕೊಳ್ಳೋದು. ನೀಟಾಗಿ ಬಾಡಿಸ್ಕೊಂಡೆ ಮಸಾಲ ಸ್ಮೆಲ್ಲು ಚೆನ್ನಾಗಿ ಅರೋಮ ಎಲ್ಲ ಬರುತ್ತೆ. ಕೊತ್ತಂಬರಿ ಸೊಪ್ಪು ಬೇಕಾದಷ್ಟು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಟ್ರೆ ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ತಯಾರಾಗುತ್ತೆ. ಇದೊಂದು ಈ ಸ್ಟಫಿಂಗ್ನ ನಾವು ತಣ್ಣಗಾಕಿ, ಪೂರಾ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಬಿಸಿ ಇದ್ದರೆ ಮಾಡೋಕ್ಕಾಗಲ್ಲ, ನಾವು ಸ್ಟಫಿಂಗ್ನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಚೆನ್ನಾಗಿ ನೋಡಿ, ಈ ಥರ ನೀರು ಸ್ವಲ್ಪನೂ ಇರಬಾರ್ದು. ಈ ಥರ ಪ್ರೆಸ್ ಮಾಡಿದರೆ ಅಷ್ಟರ ಮಟ್ಟಕ್ಕೆ ಸ್ಟವ್ ಮೇಲೆ ಇಟ್ಟು ನಾವು ರೆಡಿ ಮಾಡ್ಕೊಬೇಕು. ಕೆಲವೊಬ್ಬರು ಹಸಿದೇ ಯೂಸ್ ಮಾಡ್ತಾರೆ, ಹಸಿ ಹಂಗೆ ಮಿಕ್ಸ್ ಮಾಡಿ ಹಾಕ್ತಾರೆ, ಅದಷ್ಟೊಂದು ಟೇಸ್ಟ್ ಕೊಡಲ್ಲ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 1/4 kg ಆದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಬೇಕು. ತೀರಾ ತೆಳ್ಳಗಿರಬಾರ್ದು, ಗಟ್ಟಿಗೂ ಇರಬಾರ್ದು. ಚಪಾತಿ ಹಿಟ್ಟು ನೀವು ಹೇಗೆ ಕಲಿಸ್ತೀರ ಆ ಥರ ಕಲಿಸ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ನಾದಬಿಟ್ಟು ಡೋ ಬಂದು ಸ್ವಲ್ಪ ನೆನೆಯೋದಕ್ಕೆ ಇಡಬೇಕು. ಒಂದು 1/2 hour ಇಲ್ಲ ಒಂದು 20 minutes ಚೆನ್ನಾಗಿ ನೆನೆದ್ರೆ ನೀವು ಲಟ್ಟಿಸ್ಬಿಟ್ಟು ನೀವು ಇದೊಂದು ಮೋಮೋಸ್ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ. ಇದು ಅರ್ಧ ಗಂಟೆ ಆಗಿದೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಬಾಲಾಗಿ ತೊಗೊಂಡ್ಬಿಟ್ಟು ಚಪಾತಿ ಲಟ್ಟಿಸ್ಕೊಳೋ ಥರ ಲಟ್ಟಿಸ್ಕೊಬೇಕು. ನೋಡಿ, ಇಲ್ಲಿ ನಾನು ಲಟ್ಟಣಿಗೆಯಲ್ಲಿ ಚಪಾತಿ ಲಟ್ಟಿಸ್ಕೊಳೋ ಹಾಗೆ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಚಪಾತಿ ಲಟ್ಟಿಸ್ಕೊಳೋ ಥರ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಬೇಕು. ಲಟ್ಟಿಸ್ಕೊಂಡಿದ ನಂತರ ಏನು ಮಾಡಬೇಕು ಅಂದರೆ, ಚಿಕ್ಕ ಮುಚ್ಚಳ, ಯಾವ್ದಾದ್ರು ನಿಮ್ಮ ಮನೇಲಿ ಮುಚ್ಚಳಗಳಿದ್ದರೆ ಸಣ್ಣ ಶೇಪಲ್ಲಿ ನೀವು ರೌಂಡ್ ಶೇಪಲ್ಲಿ ನೀವು ಈ ಥರ ಪ್ರೆಸ್ ಮಾಡಿ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಮತ್ತು ಒಂದೇ ಸೇಮ್ ಇರುತ್ತೆ, ಎಲ್ಲ ಕಡೆಯೂ ತೆಳ್ಳಗಿರುತ್ತೆ. ಮತ್ತು ನಿಮಗೆ ಸ್ಟಫಿಂಗ್ ಮಾಡೋದು ತುಂಬ ಈಸಿ. ಈ ಥರ ಒಂದು ಶೇಪ್ ಒಂದು ಲೋಟದಲ್ಲೇ ಆಗಲಿ, ನಿಮ್ಮ ಹತ್ರ ಒಂದು ಬೌಲಲ್ಲಾಗಲಿ ಈ ಥರ ಕಟ್ ಮಾಡಿ ರೌಂಡಾಗಿ ತೆಗೆದಿಟ್ಕೊಳ್ಳಿ. ಚಿಕ್ಕ ಪೂರಿ ಆಕಾರದಲ್ಲಿ ಇದ್ದರೆ ಸಾಕು. ಈಗ ಸ್ಟಫಿಂಗು ತಣ್ಣಗಾಗಿದೆ. ಈ ಥರ ಹಾಕ್ಕೊಂಬಿಟ್ಟು ಇದನ್ನು ಹೇಗೆ ಫೋಲ್ಡ್ ಮಾಡೋದಂದರೆ, ಎರಡೂ ಕಡೆ ಈ ಥರ ಕೈನಲ್ಲಿ ಇಟ್ಟು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿ ಎರಡನ್ನೂ ಸೇರಿಸ್ಬೇಕು. ಮತ್ತು ಇದನ್ನು ಸೇರಿಸ್ಬಿಟ್ಟು ನಿಧಾನಕ್ಕೆ ಮುಂದಕ್ಕೆ ತಂದು ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಮೋಮೋಸ್ ಶೇಪು ನಿಮಗೆ ಯಾವ ರೀತಿ ಬೇಕಾದರೆ ಮೋಮೋಸ್ ಶೇಪ್ಸ್ನ ನೀವು ಬರೆಸ್ಕೊಬೋದು. ನೋಡಿ, ನಾನು ಡಿಫ್ರೆಂಟ್ ಶೇಪ್ಸ್ನಲ್ಲಿ ಬರೆಸ್ಕೊಂಡಿದ್ದೀನಿ. ಈ ಥರ ಶೇಪ್ಸ್ನ ನಾವು ಮಾಡ್ಕೊಂಬಿಟ್ಟು ಸ್ಟೀಮರಲ್ಲಿ, ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಈ ಥರ ಸಮವಾದ ಪ್ಲೇಟ್ನಲ್ಲಿ ಎಣ್ಣೆ ಸವರ್ಬಿಟ್ಟು ಈ ಥರ ಜೋಡಿಸ್ಕೊಬೇಕು. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ, ಮೋಮೋಸ್ ಮೇಕರ್ ಇದ್ದರೆ ನೀವು ಅದರಲ್ಲಿ ಜೋಡಿಸ್ಕೊಬೋದು. ನನ್ನ ಹತ್ರ ಇಡ್ಲಿ ಪಾತ್ರೆ ಇರೋದ್ರಿಂದ ನಾನು
ಫ್ಲ್ಯಾಟಾಗಿ ಇಲ್ಲದ ಕಾರಣ ತಟ್ಟೆ ಇಟ್ಬಿಟ್ಟು ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಜೋಡಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದು ಬಂದಿದೆ. 10 ನಿಮಿಷದ ನಂತರ ಓಪನ್ ಮಾಡ್ತಾ ಇದ್ದೀನಿ. ಬೆಂದು ಬಂದಿದೆ. ಇದು ಸರ್ವಿಂಗ್ಗೆ ರೆಡಿಯಾಗಿದೆ. ನೀವು ಸಹ ನೋಡಿ ಫ್ರೆಂಡ್ಸ್, ಬೆಂದಿದೆ, ಸಖತ್ತಾಗಿರುತ್ತೆ. ಇದಕ್ಕೆ ಒಂದು ಚಟ್ನಿ ರೆಡಿ ಮಾಡಿ ನೀವು ತಿನ್ಬೋದು. ಇಲ್ಲ ನನಗೆ ಚಟ್ನಿ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ರೆಡಿಮೇಡ್ ಸಾಸ್, ಮಯೋನೀಸ್ ಎಲ್ಲ ಸಿಗುತ್ತೆ. ಅದನ್ನು ನೀವು ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ತಿನ್ಬೋದು. ಸರ್ವಿಂಗ್ ಪ್ಲೇಟಲ್ಲಿ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ ತುಂಬ ದಿನದ ನಾನು ವೀಡಿಯೋಸ್ಗಳನ್ನ ಹಾಕ್ಕೊತಿದ್ದೀನಿ. ಸ್ಕಿಪ್ ಮಾಡಿದಾಗೆ ನೋಡಿ, ಆ ವೀಡಿಯೋಸ್ನೆಲ್ಲ ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಹೆಚ್ಚಿನ ವೀಡಿಯೋಗಳು ಯಾವ್ಯಾವ ರೀತಿ ನಿಮಗೆ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ರೆಸಿಪೀಸನ್ನ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ ಬಾಯ್.